ಸಕ್ಕರೆ ಕಾಯಿಲೆ ಮಧುಮೇಹದ ಬಗ್ಗೆ ಒಂದು ತಿಳುವಳಿಕೆ. ಸಕ್ಕರೆ ಕಾಯಿಲೆ ಅಂದ್ರೇನು? ಸಕ್ಕರೆ ಕಾಯಿಲೆ ನಮ್ಮ ಜೀವನ ಶೈಲಿಯ ಒಂದು ಅನಾರೋಗ್ಯ. ಅಂದರೆ ಕುಳಿತು ತಿನ್ನುವುದು, ಬೊಜ್ಜು, ಇಂದಿನ ಮೈದಾಭರಿತ ಸಂಸ್ಕರಿಸಿದ ಆಹಾರಗಳು, ಚಾಕ್ಲೇಟ್ಗಳು, ಸಕ್ಕರೆ ಅತಿ ಪ್ರಮಾಣದಲ್ಲಿ ತಿನ್ನುವುದರಿಂದ ಉಂಟಾಗುವ ಒಂದು ಕಾಯಿಲೆ. ನಮ್ಮ ದೇಹದಲ್ಲಿ ಇರತಕ್ಕಂಥ ಇನ್ಸುಲಿನ್ ಒಂದು ಕೀಲಿ ಕೈಯಿನಂತೆ ವರ್ತಿಸುತ್ತದೆ. ಕೀಲಿ ಕೈಯಿನಂತೆ ಸಕ್ಕರೆಯನ್ನು ಸೆಲ್ಲಿನೊಳಗೆ, ಜೀವಕೋಶದೊಳಗೆ ಹೋಗುವಂತೆ ಮಾಡುವ ಸಾಧನ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಉತ್ಪತ್ತಿಯಾದಾಗ ಕೀಲಿ ಕೈ ವರ್ಕ್ ಆಗುವುದಿಲ್ಲ. ಅಂದರೆ ಇನ್ಸುಲಿನ್ ವರ್ಕ್ ಆಗುವುದೇ ಇಲ್ಲ. ಅಲ್ಲಿ ಸಕ್ಕರೆ ಉಪಯೋಗಕ್ಕೆ ಬರುವುದೇ ಇಲ್ಲ. ಸಕ್ಕರೆ ಹೊರಗಡೆ, ಅಂದರೆ ರಕ್ತದಲ್ಲಿಯೇ ಉಳಿದು ಬಿಡುತ್ತದೆ. ಈ ರೀತಿಯಾಗಿ ಸಕ್ಕರೆ ಕಾಯಿಲೆ ಉತ್ಪತ್ತಿಯಾಗುತ್ತದೆ. ಸಕ್ಕರೆ ರಕ್ತನಾಳಗಳಲ್ಲಿ ಶೇಖರಣೆಯಾಗುತ್ತಾ ಹೋಗುತ್ತದೆ. ಇದರಿಂದ ಉಲ್ಬಣವಾಗುವುದೇ ಡಯಾಬಿಟಿಸ್. ಈ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ತಯಾರು ಮಾಡಿ 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 ಅದು ತನ್ನ ಕೆಲಸವನ್ನು ಮಿತಿಮೀರಿದಾಗ ಸಕ್ಕರೆ ಕಾಯಿಲೆ ಉತ್ಪತ್ತಿಯಾಗುತ್ತದೆ. ಸಕ್ಕರೆ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. 200ಕ್ಕಿಂತಲೂ ಹೆಚ್ಚು ಆದಾಗ ಡಯಾಬಿಟಿಸ್ ಅಂತ ಕರಿತೀವಿ. ಹಾಗೆಯೇ ನಮ್ಮ ಬೊಜ್ಜು ಇದರಲ್ಲಿ ಅತಿ ಮುಖ್ಯವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣವಾಗುತ್ತದೆ. ಇದರಲ್ಲಿ ಉಂಟಾಗುವ ಬೊಜ್ಜು ಇನ್ಸುಲಿನ್ ಕೆಲಸ ಮಾಡದ ಹಾಗೆ ಮಾಡುತ್ತದೆ. ಇದರಿಂದ ಸಕ್ಕರೆ ಕಾಯಿಲೆಯ ಕಾಂಪ್ಲಿಕೇಶನ್ಸ್ಗಳು, ಅಂದರೆ ಡಯಾಬಿಟಿಕ್ ನ್ಯೂರೋಪತಿ, ಕಾರ್ಡಿಯೋಮಯೋಪತಿ, ಹಾರ್ಟ್ ಡಿಸೀಸಸ್, ಹಾಗೆಯೇ ನೆಪ್ರೋಪತಿ, ನ್ಯೂರೋಪತಿ ಅಂತ ಕಾಯಿಲೆಗಳು ಉಲ್ಬಣಗೊಳ್ಳುತ್ತವೆ. ಇದರಿಂದ ನಾವು ತಪ್ಪಿಸಿಕೊಳ್ಳಲು ಆಹಾರದಲ್ಲಿ ಸಕ್ಕರೆ ಕಡಿಮೆ, ಬೆಲ್ಲ, ಸಂಸ್ಕರಿಸಿದ ಆಹಾರ ಕಡಿಮೆ ಮಾಡಿ, ಆರೋಗ್ಯದಲ್ಲಿ ಎಕ್ಸರ್ಸೈಸ್ ಅಂದರೆ ವ್ಯಾಯಾಮ, ರನ್ನಿಂಗ್, ಜಿಮ್ ಇತ್ಯಾದಿಗಳನ್ನು ಮಾಡುವುದರಿಂದ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹಾಗೆ ರೆಗ್ಯುಲರ್ ಚೆಕಪ್ಸ್, ಶುಗರನ್ನು ಮನೆಯಲ್ಲಿಯೇ ಅಥವಾ ಲ್ಯಾಬ್ನಲ್ಲಿ ಚೆಕ್ ಮಾಡಿ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ನಾವು ಆ್ಯಕ್ಟಿವ್ ಆಗಬಹುದು, ಅದು ಆರೋಗ್ಯಯುತವಾಗಬಹುದು. ಸಕ್ಕರೆಯನ್ನು ಹಿಂದೆ ಪರೀಕ್ಷಿಸಿ ಹಾಗೂ ಚಿಕಿತ್ಸೆಗೊಳಿಸಿ ಹಾಗೂ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.